ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ ಲಾಗನ್ನು ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ. ನೋಡಿ ಈಗ ಬೆಳಗ್ಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಮೇಡಮ್ ಅವ್ರಿಗೆ ಡ್ರೆಸ್ ಹೊಲಿತಾ ಇದ್ದೀನಿ. ಡ್ರೆಸ್ ಸ್ಟಿಚ್ ಮಾಡಬೇಕು. ತುಂಬ ದಿನ ಆಯಿತು ನಾನು ಡ್ರೆಸ್ ಸ್ಟಿಚ್ ಮಾಡೋದಿನಿ. ಶ್ರೇಯಣಿಗೆ ಇದು ಹೇಗೆ ಬರುತ್ತೆ ಅಂತೇಳಿ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ದಿನವೇ ಆಯಿತು. ಇದನ್ನು ಕೂಡ ನಾ ಇದಕ್ಕೊಂದು ಬೆಡ್ಶೀಟು ಸ್ವಲ್ಪ ಲೈನಿಂಗ್ ಬಟ್ಟೆ ತಂದಿದ್ನೆಲ್ಲ ತುಂಬಾ ಫೋಲ್ಡ್ ಇದೆ. ಇದು ಲೈನಿಂಗ್ಸು ಸ್ವಲ್ಪ ಇಸ್ತ್ರಿ ಹಾಕಬೇಕಂಥೇಳಿ ಅಂದ್ಕೊಡ್ತಾಯಿದ್ದೀನಿ. ಯಾಕಂದರೆ ಫೋಲ್ಡ್ ತುಂಬ ಅಂದರೆ ಮುದ್ದೆಯಾಗಿ ಬಿಟ್ಟಿದೆ. ಇಸ್ತ್ರಿ ಹಾಕಿ ಮಾಡಿದರೆ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂಥೇಳಿ ಅದಕ್ಕಾಗಿ ಇಸ್ತ್ರಿ ಹಾಕೋಬೇಕಂದ್ರೆ ಡ್ರೆಸ್ಸು ತುಂಬಾ ಚೆನ್ನಾಗಿದೆ. ಕಾಟನ್ ಇದೆ ಡ್ರೆಸ್ಸು. ಹೌದು, ಇದು ಟಾಪು, ಹಾಗೆ ಇದು ಪ್ಯಾಂಟು. ನೋಡಿ ಇದು ಪ್ಯಾಂಟು, ಇದು ಟಾಪು. ಶಾಲ್ ಕೂಡ ಅಷ್ಟೇ. ಇದು ಶಾಲು ನೋಡಿ, ಇದು ಶಾಲು ಸ್ನೇಹಿತರೆ. ತುಂಬಾ ಚೆನ್ನಾಗಿದೆ. ಕಾಟನ್ನು ತಂದಿಟ್ಟು ಸಾಧಾರಣ ಒಂದು 5-6 ವರ್ಷ ಆಯಿತಾ? ಹಾಂ, ಆಗಿರ್ಬೇಕು. ನೀನು 9th ಇರುವಾಗಲ್ಲ, 9th ಅಲ್ಲ, 8th ನೋಡಿ. ಹೌದು, 8th ಇರುವಾಗ ತಂದದ್ದು. ನಿಂಗೊಂದು 9th ಹೋಗುವಾಗ ಒಂದು ಡ್ರೆಸ್ ಹೊಲ್ದು ಕೊಟ್ಟೆ. ಇದರೊಟ್ಟಿಗೆದಲ್ಲ ಅವಳು ತಿರುಗದು ಹಾಳಾಗಿ ಹೋಗಿದೆ ಸ್ನೇಹಿತರೆ. ಇವಳು ಶ್ರೇಯನ್ನ 8th ಇರುವಾಗ ತಂದದ್ದು ನೋಡಿ ಡ್ರೆಸ್ ಇದು. ಈಗ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಡಿಗ್ರಿ, ಹಾಗಾಗಿ ಈಗ ಹೊಲಿತಾ ಇದ್ದೀನಿ. ಆವಾಗಿಂದ ಇಟ್ಬಿಟ್ಟಿದ್ದೆ, ಈಗ ಬೇಕಂತೆ. ಈಗ ಇದನ್ನು ಸ್ಟಿಚ್ ಮಾಡಬೇಕು. ಇದು ತುಂಬಾ ಫ್ರಿಲ್ಲಾಗಿದೆ, ಅದಕ್ಕಾಗಿ ಸ್ವಲ್ಪ ಇಸ್ತ್ರಿ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ದೀನಿ. ಇವರು ಬಂದು ಇಲ್ಲಿ ಏನೋ ಫೋನಲ್ಲಿ, ಇವತ್ತು ರಜೆ ಇದೆ ಇವ್ರಿಗೆ. ಕಾಲೇಜ್ ಯಾಕೆ ರಜೆ ಇದೆ ಶ್ರೇ? ಸ್ಪೋರ್ಟ್ಸ್ ಡೇ. ಹಾಂ ಹೌದಲ್ಲ, ಹೇಳಿದ್ದು ನೆನಪಿಲ್ಲ, ಸಾರಿ. ಅವಳು ಕಾಲೇಜಲ್ಲಿ ಸ್ಪೋರ್ಟ್ಸ್ ಡೇ ಇದೆ ಅಂತೆ, ಹಾಗಾಗಿ ಇವತ್ತು ಅವಳು ಇದನ್ನು ಮಾಡ್ತಾಯಿದ್ದಾಳೆ. ಈಗ ನಾನು ತಿಂಡಿ ಮಾಡಿಟ್ಟಿದ್ದೇನೆ ಅವಳಿಗೆ. ತಿಂಡಿ ತಿಂಡಿ ಏನು ಮಾಡಿಟ್ಟಿದ್ದೀನಿ, ತಿಂಡಿ ಯಾಕೆ ತೋರಿಸಿಲ್ಲ ಅಂಥೇಳಿ ಅನ್ಬೋದು. ಯಾಕೆ ಅಂದರೆ ಸ್ನೇಹಿತರೆ, ನಿನ್ನೆ ಇಡ್ಲಿ ಮಾಡಿದ್ದೆ ನೋಡಿ, ಅದೇ ಇಡ್ಲಿ ಹಿಟ್ಟಿತ್ತು. ಮತ್ತೆ ರಿಪೀಟ್ ಅದನ್ನೇ ಮಾಡಿದ್ದೀನಿ. ಯಾಕೆ ಅಂದರೆ ನಿನ್ನೆ ನೆಂಟರು ಬರ್ತೇವೆ ಅಂತ ಹೇಳಿದರು. ಜಾಸ್ತಿನೇ ನೆನೆ ಇಟ್ಟು ಬೈಸ್ಕೊಂಬಿಟ್ಟೆ ಮನೆಯಲ್ಲಿ. ಮತ್ತು ಈಗ ಬೆಳಗ್ಗೆ ಏನಾದರೂ ತಿಂಡಿ ಮಾಡಿದರೆ ಬೈಸ್ಕೊಳ್ಳೋದಾಗುತ್ತೆ ಅಂಥೇಳಿ ಏನೂ ಮಾಡಿಲ್ಲ. ಅದನ್ನೇ ರಿಪೀಟ್ ಮಾಡಿದ್ದೇವೆ. ಅದೆಲ್ಲಿ ವಿಡಿಯೋದಲ್ಲಿ ಹಾಕೋದು ಬೇಡ ಅಂಥೇಳಿ. ಏನು ಗೊತ್ತಾ, ನೆಂಟರು ಬರ್ತೇವೆ ಅಂತೇಳಿ ಕಾಲ್ ಮಾಡ್ತಾರೆ. ನಮಗೆ ಸ್ವಲ್ಪ ಉಪ್ಪಿಟ್ಟು ಅವಲಕ್ಕಿ ಅಂದರೆ ತುಂಬಾ ಕಮ್ಮಿ ಮಾಡೋದು ನಾನು ಯಾವಾಗಲೂ. ಹಾಗಾಗಿ ಉಪ್ಪಿಟ್ಟು ಅವಲಕ್ಕಿ ಎಲ್ಲಿ ಅಂಥೇಳಿ, ಮತ್ತು ಬೆಳಗ್ಗೆ ನಮಗೆ ತಿನ್ನಲಿಕ್ಕೆ ಅಂಥೇಳಿ ನೆನೆ ಕೂಡ ಇಟ್ಟಿದ್ನಲ್ಲ, ಹಾಗಾಗಿ ಅದರೊಟ್ಟಿಗೆ ಮತ್ತೆ ನಾನು ಇದನ್ನು ಮಾಡಿದ್ದೆ. ಜಾಸ್ತಿಯಾಗಿ ಅವರು ಸಡನ್ಲಿ ಬೆಳಗ್ಗೆ ಬರ್ತೇವೆ ಮನೆಗೆ ಅಂತಂದರು. ಬಂದು ಸ್ನಾನ ಎಲ್ಲ ಮಾಡಿ ಹೋಗ್ತಂದ್ರು. ಹಾಗೆ ಕಳಿಸೋದು ಹೇಗೆ ಅಂಥೇಳಿ ತಿಂಡಿ ತಿಂದು ಹೋಗಲಿ ಅಂತ ನಾನು ಮಾಡಿದೆ. ಅವರು ಬರಲೇ ಇಲ್ಲ. ಮತ್ತು ಸಾಯಂಕಾಲ ಬರ್ತೀವಿ ಅಂದರು, ಸಾಯಂಕಾಲ ಕೂಡ ಬರಲಿಲ್ಲ. ಮತ್ತು ಅದು ಇಡ್ಲಿ ಹಿಟ್ಟೆಲ್ಲ ಹಾಳಾಗುತ್ತಲ್ಲ, ಅದಕ್ಕಾಗಿ ಇವತ್ತು ಅದನ್ನೇ ಫ್ರಿಜ್ಜಲ್ಲಿಟ್ಟು ಮಾಡ್ತಾಯಿದ್ದೀನಿ. ಇಡ್ಲಿ ಹಿಟ್ಟದು ಜಾಸ್ತಿ ಫ್ರಿಜ್ಜಲ್ಲಿ ಇಡ್ಲಿಕ್ಕೆ ಮನಸ್ಸು ಬರಲ್ಲ, ಇಡಲ್ಲ. ಯಾವಾಗಲೂ ಫಸ್ಟ್ ಟೈಮ್ ಇಟ್ಟದ್ದು ನಾನು ಇಡ್ಲಿ ಹಿಟ್ಟು. ಏನು ಮಾಡ್ಲಿಕ್ಕೆ ಬರಲ್ಲ, ಮತ್ತು ಬೈಸ್ಕೊಳ್ದಾಗುತ್ತೆ. ಅದಕ್ಕಾಗಿ ಬೇಡ ಅಂಥೇಳಿ ಈಗ ಅದನ್ನು ಮಾಡಿದ್ದೇನೆ. ನಿನ್ನೆ ವಿಡಿಯೋ ನಾನು ಫುಲ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ, ಹೊರಗಡೆ ಹೋಗಿಬಿಟ್ಟೆ. ಈಗ ಇವತ್ತಿಂದು ನಿನ್ನೆ ಕಮ್ಮಿ ಆದರೆ ಇವತ್ತೇ ಕಂಟಿನ್ಯೂ ಮಾಡ್ತೀನಿ. ನಿನ್ನೆ ಸ್ವಲ್ಪ ಒಂದು 10 ನಿಮಿಷದಿದ್ದರೆ ಅದನ್ನೇ ಇದು ಮಾಡಿಬಿಡ್ತೀನಿ ಸ್ನೇಹಿತರೆ. ಬನ್ನಿ, ಈಗ ಇದು ಡ್ರೆಸ್ಸು ಸ್ಟಿಚ್ಚಿಂಗ್ದು ಇವತ್ತೇನಾಗಲ್ಲ, ಕಟ್ ಮಾಡಿ ಇಟ್ಕೋತೇನೆ. ಇವತ್ತು ಸ್ವಲ್ಪ ಕೆಲಸ ಉಂಟು. ಕಟ್ ಮಾಡಿಟ್ರೆ ಆವಾಗ ಫ್ರೀ ಇದ್ದಾಗ ಹೊಲಿದು ಬಿಡ್ತೇನೆ. ಇನ್ನು 1 ವಾರದೊಳಗಡೆ ಡ್ರೆಸ್ ಬೇಕೇ ಬೇಕು. ಮತ್ತು ನನಗೊಂದು ಬ್ಲೌಸ್ ಹೊಲ್ಕೋಬೇಕು ಅಷ್ಟರೊಳಗಡೆ. ಯಾಕೆ ಅಂಥೇಳಿ ಮುಂದೆ ನಿಮಗೆ ಗೊತ್ತಾಗುತ್ತೆ, ಯಾಕೆ ಹೊಲಿತಾ ಇದ್ದೀನಿ ಇಷ್ಟು ಅರ್ಜೆಂಟಲ್ಲಿ ಅಂಥೇಳಿ. ಇನ್ನೊಂದು ಸ್ವಲ್ಪ ದಿನದ ವಿಡಿಯೋದಲ್ಲಿ ಬರುತ್ತೆ ನೋಡಿ. ಬನ್ನಿ, ಇದನ್ನೀಗ ಇಸ್ತ್ರಿ ಹಾಕ್ಕೊಂಡು ಕಟ್ ಮಾಡ್ಕೊತೀನಿ ಸ್ನೇಹಿತರೆ. ನೋಡಿ, ಇವತ್ತು ಬೆಳಗ್ಗೆಯಿಂದ ಇದೇ ಆಗಿದೆ. ಏನು ಗೊತ್ತಾ ಸ್ನೇಹಿತರೆ, ಬೆಳಗ್ಗೆ ಏನು ಶ್ರೇಯಂದು ಡ್ರೆಸ್ ಕಟ್ ಮಾಡ್ಬೇಕಂಥೇಳಿ ಇಸ್ತ್ರಿ ಮಾಡ್ಬೇಕಂಥೇಳಿ ಇಸ್ತ್ರಿ ಮಾಡಿದೆ. ಇನ್ನೂ ಮಾಡ್ತಾನೆ ಇದ್ದೆ, ಆದರೆ ಸೀರೆ ತೊಗೊಂಡು ಹೋಗಲಿಕ್ಕೆ ಒಬ್ಬರು ಬಂದರು. ಅವ್ರ ಹಿಂದ್ಗಡೆ ಮತ್ತೆ ಸಾಯಂಕಾಲ ಎಲ್ಲ ಶ್ರೇಯ ಏನು ಮಾಡಿದ್ಲು, ಮನೇಲಿ ಇದ್ಲಲ್ಲ, ಕ್ಲೀನ್ ಮಾಡಿ ಎಲ್ಲ ಅಲ್ಲಿಟ್ಲು. ಮತ್ತು ಸಾಯಂಕಾಲ ಬಂದರು ಜನ. ಹಾಗಾಗಿ ಸೀರೆಗಳನ್ನು ಇನ್ನು ಆಲ್ರೆಡಿ ಎಷ್ಟಾಗಿದೆ ಟೈಮ್ ಶ್ರೇಯಾಗ? ನೋಡಿ 7 ಗಂಟೆಗಿದೆ. ಇನ್ನೂ ಕಸ ಗುಡಿಸಿಲ್ಲ, ಏನೂ ಇಲ್ಲ. ಇನ್ನೇನಿಲ್ಲ ಸ್ನೇಹಿತರೆ, ಹಾಗೆ ಎತ್ತಿ ಇಲ್ಲಿ ಸೈಡ್ ಇಟ್ಕೊಂಡ್ಬಿಡ್ತೇನೆ. ಬೇಗ ಕಸ ಗುಡಿಸಿ ದೀಪ ಹಚ್ಬೇಕಲ್ಲ ದೇವ್ರಿಗೆ ಸಾಯಂಕಾಲ. ನೋಡಿ ಹೊರಗಡೆ ಕತ್ಲು, ಲೈಟ್ ಕೂಡ ಇಲ್ಲ, ಲೈಟ್ ಹೋಗಿದೆ. ಚಾರ್ಜರ್ ಬಲ್ಬ್ ಹಾಕಿದ್ದೇವೆ, ಲೈಟ್ ಕೂಡ ಇಲ್ಲ. ಎಲ್ಲ ಕಡೆ ನೋಡಿ ಕಾಣ್ತಿರ್ಬೋದು ನಿಮಗೆ. ಅದು ರೋಡಿಂದು ಚಾರ್ಜರ್ದು ಇದೆ.
ಇಲ್ಲಿನೂ ಚಾರ್ಜರ್ದೇ ಇದೆ. ಹಾಗಾಗಿ ಇವತ್ತು ವಿಡಿಯೋಸು ಜಾಸ್ತಿ ಮಾಡೋದಕ್ಕಾಗಿಲ್ಲ. ಹಾಗೆ ಇನ್ನೊಂದೇನು ಹೇಳ್ತೇನೆ, ಇದೆಲ್ಲ ಈಗ ಎತ್ತಿಟ್ಕೊಂಡ್ಬಿಡ್ತೇನೆ. ಸೀರೆ ಅವರು ಒಂದೆರಡು ಸೀರೆ ತೊಗೊಂಡೋದ್ರು, ಒಂದು ಗ್ರೀನು, ಒಂದು ಇದರಲ್ಲಿ ಸಣ್ಣ ಬುಟ್ಟದಲ್ಲಿ ಒಂದು ತೊಗೊಂಡು ಹೋದ್ರಿ. ಇದರಲ್ಲಿ ಈ ಥರ ಗ್ರೀನ್ ನಿಂತು ನೋಡಿ, ಬೇಬಿ ಪಿಂಕು ಗ್ರೀನ್ ಇದ್ದದ್ದು. ಮತ್ತು ಬೆಳಗ್ಗೆ ಒಂದು 5 ಸೀರೆ ತೊಗೊಂಡು ಹೋದರು. ಇವತ್ತು ಟೋಟಲಾಗಿ 7 ಸೀರೆ ಆಫ್ಲೈನಲ್ಲಿ ಸೇಲ್ ಆಗಿದೆ. ಈಗ ಇದೆಲ್ಲ ಎತ್ತಿ ಸೈಡ್ ಇಟ್ಕೋಬೇಕು. ಆಗುತ್ತೆ ಕೆಲಸ, ಇದನ್ನೆಲ್ಲ ಎತ್ತಿಡ್ಬೇಕಾದ್ರೆ ಕಷ್ಟ ಆಗುತ್ತೆ. ಬೆಳಗ್ಗೆ ಶ್ರೇಯನಿಗೆ ಹಚ್ಚಿದ್ದೆ, ಇನ್ನು ನಾನೇ ಮಾಡಬೇಕು, ಇಲ್ಲಾಂದ್ರೆ ಬೈತಾಳೆ ಅವಳು. ಹಾಗಾಗಿ ನೋಡಿ, ನಾನು ಕಿಚನ್ ರೂಮಲ್ಲಿ ಕೆಲಸ ಮಾಡ್ತಾಯಿದ್ದೆ. ಕಿಟಕಿಯಿಂದ ನೋಡಿದರೆ ದೊಡ್ಡ ಹಾವು, ಏನು ಸೌಂಡ್ ಆಗ್ತಾಯಿದೆ ಅಂತ ನಾನು ನೋಡ್ತಾಯಿದ್ದೀನಿ. ದೊಡ್ಡ ಹಾವು ಬಂದಿದೆ, ಕೆರೆ ಹಾವು. ನೋಡಿ ಎಷ್ಟು ದೊಡ್ಡದಿದೆ ಇದು. ನಾನು ನೋಡಿ ವಾಪಸ್ ಇಲ್ಲಿ ಹೊರಗಡೆ ಬಂದು ವಿಡಿಯೋ ಮಾಡಿಕೊಂಡೆ. ಸ್ನೇಹಿತರೆ, ಇಲ್ಲಿ ಇಲಿ ಹಿಡಿದಿದೆ ಹಾವು. ಇಲ್ಲಿ ಹಿಡ್ಕೊಂಡ್ಬಿಟ್ಟಿದೆ. ಹೇಗೆ ಹೋಗುತ್ತೆ ಅದು, ನಾನು ಬಾಕ್ಲ ತೆಗಿಯೋಷ್ಟರಲ್ಲಿ ಬಾಕ್ಲ ಮುಂದೆ ಐತೆ ನೋಡಿ, ಹೇಗೆ ಹೋಗುತ್ತೆ ನೋಡಿ. ಬಾಯಾಗ ಇಲ್ಲಿ ನಡ್ಕೊಂಡ್ಬಿಟ್ಟಿದೆ, ನುಂಗ್ಲಿಕ್ಕೆ ಆಗ್ತಾಯಿಲ್ಲ, ಅಡ್ಡ ಹಿಡಿದಿದೆ. ತುಂಬಾ ತೋರ ಇದೆ ಮಾತ್ರ. ಆವಾಗಲೇ ಹೇಳಿದಾಗೆ ಇಲ್ಲಿ ಸಿಕ್ಕಿದೆ. ಕಟ್ಟಿಗೆಯಲ್ಲಿ ಮಾತ್ರ ಇಲಿಗಳದಾವ, ಇಲ್ಲ ಅಂತಲ್ಲ. ಒಲೆ ಹತ್ತಿರ ಇವತ್ತೇ ಅವು ಎಲ್ಲ ಪಾತ್ರೆಗಳು ತೊಳಿಬೇಕಂತೇಳಿ ತಗೊಳಿಕ್ಕೆ ಹೊಂಟಿದೆ. ಆವಾಗಲೇ ಸಿಕ್ಕಾಕೊಂತು. ಇನ್ನು ಅದು ಇಲಿ ನುಂಗಿ ಇಲ್ಲೇ ಇರುತ್ತೆ. ಅದನ್ನು ಆರೆ ನೋಡಿ ಎಲ್ಲ ನುಂಗಿತು. ಅಲ್ಲ ಕೊಡಿಲಿ. ತಲೆನೋ ನೋಡಿ ಹೇಗೆ ನೋಡುತ್ತೆ, ನುಂಗಿ ಇಟ್ಕೊಳತ್ತೆ. ಇಲಿ ರೀ, ಕಪ್ಪೆ ಅಲ್ಲ, ಇಲಿ. ಬಾಗಿಲು ತೆಗಿಯೋಷ್ಟ್ರಲ್ಲಿ ಬಾಗಿಲು ಮುಂದೆನೇ ಇತ್ತು. ತುಂಬಾ ಭಯ ಆಯಿತು ನನಗೆ ಸಡನ್ಲಿ. ಕಿಚನ್ ರೂಮಲ್ಲಿ ಕೆಲಸ ಮಾಡ್ತಾಯಿದ್ದೆ, ಆವಾಗಲೇ ಬಂದದ್ದು ಏನು ಮಾಡ್ತು, ಮೇಲ್ಗಡೆ ಅಲ್ಲಿಂದ ಇಲ್ಲಿ ಹೋಗಿ ಕೂತ್ಕೊಳ್ತು ಆವಾಗಲೇ. ಈಗ ಕೆಳಗೆ ಇಲ್ಲಿ ಹಿಡ್ಕೊಂಡು ಕೂತಿದ್ದೆ ನೋಡಿ, ಒಲೆ ಹತ್ತಿರ ನೋಡಿ. ಇನ್ನೂ ಇಲಿ ಬಾಲ ಹೊರಗಡೆನೇ ಇದೆ. ಇನ್ನೂ ಸ್ವಲ್ಪ ಎಷ್ಟು ಸೌಂಡ್ ಮಾಡಿದ್ರು ಹೋಗ್ತಾನೆ ಇಲ್ಲ ಅದು. ನೋಡಿ ಅದು ಈಗ ಯಾಕಂದ್ರೆ ಅದು ಹೊಟ್ಟೆ ತುಂಬಿತು ನೋಡಿ. ನಿಧಾನಕ್ಕೆ ಹೊರಟಿತು. ಈಗ ಅದು ಇನ್ನು ಎಲ್ಲಿಗೆ ಹೋಗುತ್ತೆ ಅನ್ನೋದು ಸಹ ಗೊತ್ತಿಲ್ಲ. ನೋಡಿ ಎಷ್ಟು ನಿಧಾನಕ್ಕೆ ಹೊರಡ್ತಾ ಇದೆ, ಹೊರಗೆ ಹೋಗ್ತಾ ಇಲ್ಲ. ಅಲ್ಲೇ ಸಿಂಬಿಯಾಗಿ ಕೂತ್ಕೊಳ್ತಾ ಇದೆ ಕಟ್ಟಿಗೆಯಲ್ಲಿ. ಅಲ್ಲೇ ಕೂತ್ಕೊಂಡ್ಬಿಡುತ್ತೆ, ಅದೇನು ಫಿಕ್ಸ್. ಇವತ್ತು ನಮ್ಮ ಮನೆ ಬಿಟ್ಟು ಹೋಗಲ್ಲ ಸ್ನೇಹಿತರೆ. ಇದು ಇವತ್ತಿಲ್ಲೇ ಇರುತ್ತೆ ಫಿಕ್ಸ್. ಒಮ್ಮೆ ತಿಂದುಬಿಟ್ಟಿದೆ ಅಂದರೆ ವಾಪಸ್ ಬರಲ್ಲ. ನೋಡಿ ಎಷ್ಟು ಹತ್ತಿರ ಇದೆ. ನನಗೆ ಹೆದರಿಕೆ ಆಗುತ್ತೆ ಈ ಥರ ಇರುವಾಗ. ನೋಡಿ ಅದ್ರ ಹೊಟ್ಟೆನೂ ತುಂಬಿತ್ತು, ಎಲ್ಲ ಮಾಡಿತು, ಆದರೂ ಹೋಗ್ತಾ ಇಲ್ಲ ನೋಡಿ ಸ್ನೇಹಿತರೆ. ಈಗೊಂದು 2 ವಾರನ ಆಯಿತು, ಕಾಣಿಸ್ಕೊಂಡಿರಲಿಲ್ಲ. ಇವತ್ತಂತೂ ಮನೆ ಬಿಟ್ಟು ಹೋಗ್ತಾನೆ ಇಲ್ಲ, ಇಲ್ಲೇ ಕೂತು ಬಿಟ್ಟಿದೆ ಸ್ನೇಹಿತರೆ. ಒಮ್ಮೆ ಬಂದರೆ ಈ ಥರ ಕಾಡುತ್ತೆ. ಯಾಕಂದರೆ ಮೇಲ್ಗಡೆ ಹತ್ತುತ್ತಾ ಉಂಟದು, ಹತ್ತಿ ಒಳಗಡೆ ಬರುತ್ತೇನೋ. ಆವಾಗಲೇ ಮ್ಯಾಟ್ ಮೇಲೆ ಬಂದು ಕೂತಿತ್ತಲ್ಲ, ಆ ಥರ ಆಗುತ್ತೆ ಅಂಥೇಳಿ ಹೆದರಿಕೆ ಆಗುತ್ತೆ. ಮತ್ತು ಒಳಗಡೆ ಬಂದರೆ ಟೈಲ್ಸ್ ಮೇಲೆಲ್ಲ ಜೇರುತ್ತೆ, ಒಳಗಡೆ ಬರಲ್ಲ ಹಾವು ಅಷ್ಟು ಈಜಿಯಾಗಿ. ಆದರೆ ಸಡನ್ಲಿ ಬಾಗಿಲು ತೆಗೆದು ಕೂಡಲೇ ಬಾಗಿಲು ಮುಂದೆ ಕೂತ್ಬಿಟ್ಟಿರುತ್ತೆ, ಕಾಲೆಲ್ಲ ಇಟ್ಬಿಟ್ರೆ ಅಂಥೇಳಿ ಭಯ ಆಗುತ್ತೆ ಅಷ್ಟೇ. ಕ್ಯಾರೆ ಹಾವಿದೆ, ಇದೇನು ಕಡೆಯಲ್ಲ. ಆದರೂ ಸ್ವಲ್ಪ ಭಯ ಅನ್ನೋದು ಇದ್ದೇ ಇರುತ್ತೆ ನೋಡಿ. ಈ ಥರ ನಮಗೆ ಕರೆಂಟ್ ಇಲ್ಲ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕ್ಲಿಯರಾಗಿ ಬರ್ತಾ ಇಲ್ಲ. ಇವತ್ತು ಬೆಳಗ್ಗೆ ತಿಂಡಿ ಸಹ ತಿಂದಿರಲಿಲ್ಲ. ನಾನು ಇಸ್ತ್ರಿ ಹಾಕಿದ ಮೇಲೆ ತಿಂಡಿ ತಿನ್ಬೇಕಂಥೇಳಿ ಬಿಟ್ಟಿದ್ದೆ. ಇವತ್ತು ತಿಂಡಿ ತಿನ್ಬೇಕಾದ್ರೆ ಮಧ್ಯಾಹ್ನ 3:30 ಆಗಿದೆ. ಹೊರಗಡೆ ನೋಡಿ ಕತ್ಲೆ ಇದೆ, ಕ್ಲಿಯರಾಗಿ ಬರ್ತಾ ಇಲ್ಲ. ಪ್ಲೀಸ್ ತಿಳ್ಕೊಳ್ಕೊಳ್ಳಿ. ಕರೆಂಟ್ ಇಲ್ಲದಕ್ಕೋಸ್ಕರ ನೋಡಿ ಇದೆಲ್ಲ. ಹಾಗಾಗಿ ಇನ್ನೊಂದು ಏನು ಗೊತ್ತಾ, ನಾನು ಬಟ್ಟೆ ತೊಳೆದು ಹಾಕಬೇಕನ್ನೋ ಅಷ್ಟರಲ್ಲಿ ಬಾಗಿಲು ಮುಂದೆನೇ ಬಂದಿತ್ತು ಕ್ಯಾರೆ, ದೊಡ್ಡ ಕ್ಯಾರೆ. ಆ ವಿಡಿಯೋ ಶೇರ್ ಮಾಡ್ಕೋತೇನೆ. ಬಾಗಿಲು ತೆಗಿಯೋ ಅಷ್ಟರಲ್ಲಿ ಹಲ್ಲಿ ಹಿಡ್ಕೊಂಡು ಬಾಗಿಲು ಮುಂದೆನೇ ಕೂತ್ಬಿಟ್ಟಿದೆ.
ಒಳಗೆ ಮತ್ತೆ ಬಾಗಿಲು ರಿಪೀಟ್ ಹಾಕಿದೆ. ಇದೇ ಬಾಗಿಲು ನೋಡಿ ರಿಪೀಟ್ ಹಾಕಿದೆ. ನಮ್ಮ ಮನೆಯವರಿದ್ದರು ಈ ಥರ ಆಗಿದೆ ಅಂದೆ. ಹುಡ್ಕೊಂಡು ಹೊರಗೆ ಬಂದವ್ರು ನೋಡೋ ಅಷ್ಟರಲ್ಲಿ ಟಿ ವಿ ಇಟ್ಟಿಲ್ಲ, ಹಳೆ ಟಿ ವಿ ಅಲ್ಲಿ ಹೋಯಿತು. ಮತ್ತು ನಮ್ಮ ಮನೆಯವ್ರು ಇದನ್ನು ಮಾಡಿದರು. ತುಂಬ ಹೊತ್ತಿತ್ತು, ಇವತ್ತು ಇಡೀ ದಿನ ಇತ್ತು ಅಂತ ಅನಿಸುತ್ತೆ. ನಾನು ಜಾಸ್ತಿ ಹೊರಗೆ ಹೋಗಲಿಲ್ಲ, ಇಲ್ಲಿ ಕಸ್ಟಮರ್ ಇರೋದ್ರಿಂದ. ಹಾಗೆ ಒಬ್ಬರು ಬೆಳಗ್ಗೆ ಬಂದವರು ಪರಿಚಯ ಇದ್ದರು, ಅವರಿಗೆ ತಿಂಡಿ ಎಲ್ಲ ಮಾಡಿಕೊಟ್ಟೆ. ಒಂದು ಸೀರೆ ಅಂತೇಳಿ ಬಂದಿದ್ದರು, ಚೆನ್ನಾಗಿ ಅನಿಸಿತ್ತು ಅಂತೇಳಿ ಟೋಟಲಾಗಿ 5 ಸೀರೆನ ತೊಗೊಂಡೋದ್ರು ನೋಡಿ ಅವರು. ಹಾಗಾಗಿ ಈಗ ಒಬ್ಬರು ಒಂದೇ ಸೀರೆ ಅಂತ ಬಂದಿದ್ದರು, 2 ತೊಗೊಂಡು ಹೋಗಿದ್ದಾರೆ. ಸೀರೆ ತುಂಬ ಚೆನ್ನಾಗಿದ್ದಾವೆ. ನನ್ನ ಮುಖ ಫುಲ್ ಬ್ಲ್ಯಾಕ್ ಬಂದಿದೆ, ಯಾಕಂದರೆ ಚಾರ್ಜರ್ ಬಲ್ಬಲ್ಲ ಅಷ್ಟು ಕ್ಲಿಯರ್ ಇರಲ್ಲ. ಟೈಮ್ ತುಂಬ ಆಗ್ತಾ ಬಂದಿದೆ, ಯಾವಾಗ ಬರುತ್ತೋ ಗೊತ್ತಿಲ್ಲ ಲೈಟು. ಹಾಗಾಗಿ ಸೀರೆ ಅಂತೂ ತುಂಬಾ ಚೆನ್ನಾಗಿದ್ದಾವೆ. ನಾನು ಕಮ್ಮಿ ಅಂತಲ್ಲ, ರೇಟ್ ಕೂಡ ತುಂಬಾ ಕಮ್ಮಿ ಇರೋದ್ರಿಂದ ಚೆನ್ನಾಗಿದೆ ಅಂತ ಹೇಳ್ತಾರೆ ಎಲ್ಲರೂ ಬಂದವರೆಲ್ಲ. ಮತ್ತು ಅವರದ್ದು ವಿಡಿಯೋ ಮಾಡ್ಕೊಳ್ಳಿಕ್ಕೆ ನನಗೆ ಆಗಲ್ಲ. ಒಬ್ಬೊಬ್ರಿಗೆ ಇಷ್ಟ ಇರುತ್ತೆ, ಒಬ್ರಿಗೆ ಇಷ್ಟ ಇರಲ್ಲ. ನಾನು ಅಷ್ಟು ಇದನ್ನು ಮಾಡಲಿಕ್ಕೂ ಹೋಗಲ್ಲ. ಮತ್ತು ಹಾಗಾಗಿ ಯಾರಿಗೆಲ್ಲ ಸೀರೆ ಬೇಕಂಥೇಳಿ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ, ನನ್ನ ನಂಬರ್ ಇದೆ. ಯೂಟ್ಯೂಬಲ್ಲಿ ಹಾಕೋದು ತುಂಬ ಕಮ್ಮಿ. ಇನ್ಸ್ಟಾಗ್ರಾಮಲ್ಲಿದೆ, ಫೇಸ್ಬುಕ್ಕಲ್ಲಿ ಕೂಡ ಇದೆ. ಇನ್ಸ್ಟಾಗ್ರಾಮಲ್ಲಿ ID ಬಂದು ಪ್ರೇಮ ಎಸ್ ಅಂತಿದೆ, ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಹಾಗೇ ಇದೆ. ಹಾಗಾಗಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂಥೇಳಿ ಕಮೆಂಟ್ ಮಾಡಿ. ಸೀರೆ ಬೇಕಾದರೆ ಆರ್ಡ್ರ್ ಕೊಡಿ ಸ್ನೇಹಿತರೆ. ನಾವು ನಿಮ್ಮ ಮನೆಗೆ 3-4 ದಿನದೊಳಗಡೆ ತಲುಪುವ ವ್ಯವಸ್ಥೆ ಮಾಡ್ತೇನೆ. ಮತ್ತು ಇನ್ನೊಂದೇನು ಗೊತ್ತಾ, ನೀವು ಸೀರೆ ನಿಮ್ಮ ಮನೆಗೆ ಬಂದ ಮೇಲೆ ಅಮೌಂಟ್ ಹಾಕ್ತೀನಿ ಅಂದರೆ ಇಲ್ಲ ಸ್ನೇಹಿತರೆ. ಯಾಕೆಂದರೆ ಮೊದಲಿಗೆ ನೀವು ಅಮೌಂಟ್ ಹಾಕಿದ ಮೇಲೆ ನಾನು ಸೀರೆ ಪ್ಯಾಕ್ ಮಾಡ್ತೇವೆ, ಅಲ್ಲಿವರೆಗೂ ಮಾಡೋಕ್ಕಾಗಲ್ಲ. ಸೀರೆ ಬೇಕಂದರೆ ಮೊದಲಿಗೆ ಅಮೌಂಟ್ ಹಾಕಬೇಕಾಗುತ್ತೆ. ಕ್ಯಾಶ್ ಆನ್ ಡೆಲಿವರಿ ಇರಲ್ಲ, ಆನ್ಲೈನ್ ಪೇಮೆಂಟ್ ಇರುತ್ತೆ. 1-2 ಸೀರೆ ತೊಗೊಂಡ್ರೆ ಕೊರಿಯರ್ ಚಾರ್ಜ್ ನಿಮ್ಮ ಕಡೆ ಇರುತ್ತೆ. 10 ಸೀರೆ ಮೇಲ್ಗಡೆ ತೊಗೊಂಡ್ರೆ ಕೊರಿಯರ್ ಚಾರ್ಜ್ ನಾನು ಹಾಕ್ತೇನೆ. 10 ಸೀರೆ ಅಂದರೆ ಎಲ್ಲ ಜನ ಸೀರೆ ಎಲ್ಲ ಒಬ್ಬರೇ ತೊಗೊಂಡ್ರೆ ಹಾಕ್ತೇನೆ. ಒಬ್ಬರ ಹೆಸರಲ್ಲಿ ಕೊರಿಯರ್ ಮಾಡಿ ಅಂದರೆ ನಾನು ಕೊರಿಯರ್ ಚಾರ್ಜ್ ನಮ್ಮ ಕಡೆ ಇರುತ್ತೆ. ಯಾರಿಗೆಲ್ಲ ಬೇಕಂತೇಳಿ ಪ್ಲೀಸ್ ಮೆಸೇಜ್ ಹಾಕಿ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ. ಸ್ವಲ್ಪ ಹಾವಿನ ವಿಡಿಯೋ ಬರುತ್ತೆ, ಇವತ್ತು ಚಿಕ್ಕ ವಿಡಿಯೋ ಇದೆ, ಜಾಸ್ತಿ ಇಲ್ಲ. ಯಾವ ಅಡುಗೆನೂ ಮಾಡಿಲ್ಲ, ಇವತ್ತೇನೂ ಇಲ್ಲ. ಇದನ್ನೇ ಮಾಡ್ತಾಯಿದ್ದೀವಿ. ಯಾಕಂದರೆ ನಿನ್ನೆ ಮಾಡಿರೋಂಥ ಇಡ್ಲಿ ಇನ್ನೂ ಮಿಕ್ಕಿತ್ತಲ್ಲ, ವೇಸ್ಟ್ ಆಗುತ್ತೆ, ನೆಂಟರು ಬರ್ತಾರಂತೆ ಮಾಡಿದ್ನೆಲ್ಲ ವೇಸ್ಟ್ ಆಗುತ್ತೆ ಅಂಥೇಳಿ ಅದನ್ನು ಕೂಡ ಇದನ್ನು ಮಾಡಿದ್ದೀನಿ. ಅದನ್ನೇ ಮಾಡಿದ್ವಿ ಬೆಳಗ್ಗೆ ತಿಂಡಿಗೆ. ಹಾಗಾಗಿ ಇನ್ನು ಏನಾದರೂ ಸ್ವಲ್ಪ ಸಾಂಬಾರಿದೆ, ಅನ್ನ ಮಾತ್ರ ಮಾಡಿಬಿಡ್ತೀನಿ. ಮತ್ತು ಮಧ್ಯಾಹ್ನ ಬೇಳೆ ಸಾಂಬಾರು ಮಾಡಿದ್ದೆ, ಸ್ವಲ್ಪ ಇಡ್ಲಿಗೆ ಅನ್ನ ಒಂದು ಮಾಡಿಬಿಡ್ತೀನಿ. ಹಾಗಾಗಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಇವತ್ತಿನ ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ.